ಬರ್ತ್ಡೇ ಜೊತೆಗೆ ನಮ್ಮ ಇಲಾಖೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಪೂಜಾ ಕಾರ್ಯಕ್ರಮ ಇದೆ. ಒಟ್ಟಾಗಿ ಇವತ್ತಿನ ಅವರು ಪ್ರಾರಂಭ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬರಬೇಕಂತೇಳಿ ನಾನು ಕೂಡ ಬಂದಿದ್ದೀವಿ. ಈಗ ಒಳ್ಳೆಯ ಕೆಲಸ. ಭಾಳ ದಿನಗಳ ನಂತರ ಬಹುದಿನಗಳ ಜನರ ರಸ್ತೆ ಬೇಡಿಕೆ ಈಡೇರ್ತಾ ಇದೆ. ಅದು ಖುದ್ದಾಗಿ ಬರಬೇಕು, ಚಾಲನೆ ಕೊಡಬೇಕಂತ ಬಂದಿದ್ವಿ. ಶಾಸಕರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಸರ್ಕಾರದ ಎಲ್ಲ ಯೋಜನೆಗಳನ್ನ ಈ ಭಾಗಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ನಾವು ಅವ್ರಿಗೆ ಬರಬೇಕು, ಅವ್ರಿಗೆ ಕೆಲಸಕ್ಕೆ ಸ್ಫೂರ್ತಿ ನೀಡಬೇಕಂತ ಬಂದಿದ್ದೇವೆ. ಇದೇ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬ ಕೂಡ ಇವತ್ತು ಅವರ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದಾರೆ. ಅದರಲ್ಲಿ ಕೂಡ ಭಾಗವಹಿಸಬೇಕು, ಅವ್ರಿಗೆ ಶುಭ ಕೋರಲಿಕ್ಕೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈಗಾಗಲೇ ಕೊಟ್ಟಿದ್ದೀವಿ. ಈಗಾಗಲೇ 47 ಕೋಟಿ ಕೊಟ್ಟಿದ್ದೀವಿ. ಅತ್ಯಂತ ಹೆಚ್ಚು ಕೊಟ್ಟಿರುವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಇದು. ಮುಂದೆ ಕೂಡ ಇನ್ನೂ ಭಾಳಷ್ಟು ಇದೆ. ಇಷ್ಟಕ್ಕೆ ಸಮಸ್ಯೆ ಪರಿಹಾರ ಆಗಿಲ್ಲ. ಇನ್ನೂ ಭಾಳಷ್ಟು ಬೇಡಿಕೆ ಇದೆ. ಅದನ್ನು ಕೂಡ ಹಂತ ಹಂತವಾಗಿ ಇನ್ನು 3 ವರ್ಷಗಳಲ್ಲಿ ಪರಿಹಾರ ಮಾಡ್ತೀವಿ. ಗ್ಯಾರಂಟಿ ಇಟ್ಕೊಂಡು ಚುನಾವಣೆ ಹೋಗೋದು ಏನು ಗ್ಯಾರಂಟಿಗಳದ್ದು ಇಟ್ಕೊಂಡು ಈಗ ಲಾಸ್ಟ್ ಚುನಾವಣೆ ಗೆದ್ದಿದ್ದು, ಅದೇ ರೀತಿ ಕೂಡ ಬರೋ ಚುನಾವಣೆಯೂ ಕೂಡ ಅವರು ಸಮ್ಮುಖದೊಳಗೆ ಹೋಗ್ಬೇಕು ಅನ್ನುವಂಥ ನಾಯಕ ತಮ್ಮ ಅಲ್ಲ. ನೀವು ಕೇಳುವಂಥ ಪ್ರಶ್ನೆ ನನಗೆ ಅರ್ಥ ಆಗಲ್ಲ. ಗ್ಯಾರಂಟಿ ಕೇಳಿದ್ರಿ, ಸಿದ್ದರಾಮಯ್ಯ ಕೇಳೋದು ಏನು ನನಗೆ ಬರೋ ಚುನಾವಣೆ ಎದುರಿಸೋದಂತ ಅದು ತೀರ್ಮಾನ ಅವ್ರು ಮಾಡ್ಬೇಕು. ಯಾರು ಡೆಲ್ಲಿ ಅವರು ಯಾರ ನೇತೃತ್ವದಲ್ಲಿ ಮಾಡಬೇಕು, ಯಾರು ಸಾರಥಿ ಇರ್ತಾರೆ ಅನ್ನೋದು ಅವ್ರು ನಿರ್ಧಾರ ಮಾಡೋದು. ಡೆಲ್ಲಿ ಅವರು ಅದನ್ನು ನೀವು ಅವ್ರಿಗೆ ಕೇಳಬೇಕಲ್ಲ. ಪ್ರಹ್ಲಾದ್ ಜೋಶಿ ಅವರಿಗೆ, ಅವ್ರ ಮುಖಂಡರಿಗೆ ನೀವು ಕೇಳಬೇಕು. ನಮ್ಮನ್ನು ಟೀಕಿಸಿದ್ರೆ ಈಗ ಅವರಿಗೆ ನಮ್ಗಿಂತ ₹500 ಜಾಸ್ತಿ ಮಾಡಿದ್ದಾರೆ. 2500 ಇದೆ ಡೆಲ್ಲಿ, ಮಹಾರಾಷ್ಟ್ರದಲ್ಲಿ ಇದೆ, ಅವರು ಮಾಡಿದ್ದಾರೆ. ಸೊ ರಾಜಕೀಯಕ್ಕೋಸ್ಕರ ಅದನ್ನು ಟೀಕೆ ಮಾಡ್ತಾರೆ ಹೊರತಾಗಿ ಒಳ್ಳೆಯ ಯೋಜನೆ ಇದೆ, ಮಾಡ್ತಾಯಿದ್ದೀವಿ. ಈಗ DK ಅವರು ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಆಗುತ್ತೆ ಅಂತ ಅದೇ ಹೇಳಿದಿಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರು ನೇತೃತ್ವ ಅಂತ. ಮತ್ತೆ ಅಲ್ಲೇ ಬತ್ತಲ್ಲ, ಅದು ನಿರ್ಧಾರ ಮಾಡೋರು ಯಾರು, ಮಾಲಕರು ಯಾರು? ಆದರೂ ಸ್ಥಳೀಯವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ ಸರ್. ಡೆಲ್ಲಿಯಲ್ಲಿದೆ ನಮ್ಮ ಮಾಲೀಕರು, ಅವರು ಮಾಡ್ತಾರೆ. ಹೈಕಮಾಂಡ್ ಕೂಡ ಹೈಕಮಾಂಡ್ ತೀರ್ಮಾನ ಅಂದರೆ ನಿಮ್ಮನ್ನು ಹೌದು, ಅವರೇ ಮಾಡ್ತಾರೆ. ಇಲ್ಲಿವರೆಗೆಲ್ಲ ಅವರೇ ಮಾಡಿದ್ದಾರೆ, ಈಗ ಅವರೇ ಮಾಡ್ತಾರೆ. 2.5 ವರ್ಷದ ತನಕ ಒಬ್ಬರು CM ಅಂತ ಮಾತಾಗಿತ್ತು ಅಂತ ಕೆಲವೊಮ್ಮೆ ಆರಂಭ. ಅದನ್ನು ನೀವು ಡೆಲ್ಲಿಯಲ್ಲಿ ಕೇಳಬೇಕದು. ಈ ಕೋನ್ ರೆಡ್ಡಿ ಅವರಿಗೆ ನಮಗೆ ಅದು ಗೊತ್ತಿಲ್ಲ. 2.5 ವರ್ಷ, 3 ವರ್ಷ, 4 ವರ್ಷ ನಮಗೆ ಗೊತ್ತಿಲ್ಲ. ತಮ್ಮ ಹೆಸರು ಕೂಡ ಕೇಳಬೇಕು. ಅದು ಡೆಲ್ಲಿಯಲ್ಲಿ ಕೇಳಬೇಕು ನೀವು, ಅಥವಾ ಬೆಂಗಳೂರಾಗ ಕೇಳಿದ್ರೆ ಅದಕ್ಕೆ ಏನಾರ ಪರಿಹಾರ ಸಿಗುತ್ತೆ. ದಲಿತ CM ದಲಿತ CM ಅದು ಈ ಸದ್ಯ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಹೈಕಮಾಂಡ್ ತಮಗೇನಾದರೂ CM ಆಗಂತಂದ್ರೆ ತಮಗೇನಾದರೂ CM ಆಗಂತ ಹೇಳಿದ್ರೆ ನಿಮ್ಮ ಅಭಿಮಾನಿಗಳು ಕೂಡ ಬಹುದಿನ ಇದೆ ಸರ್ CM ಎಲ್ಲರ ಅಭಿಮಾನಿಗಳಿದ್ದಾರೆ. ಅವ್ರವ್ರಿಗೆಲ್ಲರೂ ಆಗ್ಬೇಕಂತ ಆಸೆ ಇದೆ. ಹೆಚ್ಚು ಕೇಳಿ ಬರ್ತಾರೆ ತಮ್ಮ ಮಾತುಗಳು. ಬರೀ ಅಭಿಮಾನಿಗಳು ಹೇಳಿದಕ್ಕೆ ಪರೀಕ್ಷೆ ಮಾಡೋಕ್ಕಾಗೋಲ್ಲ. ಅದರದೇ ಅಂತ ಮಾನದಂಡ ಇದೆ, ತನ್ನ ಅಳೆದು ತೂಗಿ ಮಾಡ್ತದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಾತಾಡೋದು ಅನಾವಶ್ಯಕ. ಅದ್ರ ಪ್ರಶ್ನೆ ಉದ್ಭವಿಸ್ತಲ್ಲ ಇವಾಗ. ಕೊನೆಯ ವಾರದೊಳಗೆ ಏನೋ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಬದಲಾವಣೆ ಆಗುತ್ತೆ ಅಂತ ಅದಿಲ್ಲ. ಅದಂತ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಕೂಡ ಹೇಳಿದ್ರು, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ. ಆಕಾಂಕ್ಷಿ ಭಾಳ ಜನ ಇದ್ದಾರೆ. ಆದರೆ ಯಾವಾಗ ಆಗುತ್ತೆ ಅನ್ನೋದು ಯಾರಿಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. ಜೊತೆಗೆ ನಾವು ಕ್ಷೇತ್ರದ ಶಾಸಕರು ಕೂಡ ಅಭಿವೃದ್ಧಿ ಮಾಡ್ಯಾರ ತಾವು ಕೂಡ ಹೇಳಿದ್ರಿ. ಹಂಗೇನೋ ಹೊಸ ಅವಕಾಶಗಳೇನಾದರೂ ನೋಡಿ, ಅದೆಲ್ಲ ಅಂತಿಮವಾಗಿ ಅಲ್ಲೇ ಮಾಡಬೇಕು. CM ಅಧ್ಯಕ್ಷ ಇದ್ದಾರೆ, ಅದಕ್ಕೆ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ. ಅವರು ಅದನ್ನು ತೀರ್ಮಾನ ಮಾಡ್ತಾರೆ, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕಂತ. ಇಲ್ಲ, ಅದು ಸರ್ಕಾರ ಅಂತಿಮವಾಗಿ ತೀರ್ಮಾನ ತೊಗೊಳ್ತೈತೆ ಬೆಂಗಳೂರಲ್ಲಿ. ಯಾಕಂದರೆ 2-3 ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಅದು. ಸೊ ಅಂತಿಮವಾಗಿ ಬೆಂಗಳೂರಲ್ಲಿ ಸರ್ಕಾರದ ಬಗ್ಗೆ ತೀರ್ಮಾನ ಮಾಡಬೇಕು. ಇಲ್ಲ, ಅದೆಲ್ಲ ಗೊತ್ತಿಲ್ಲ. ನೀರ್ದಷ್ಟೇ ಗೊತ್ತು ನನಗೆ, ಡೈವರ್ಟು ಅದು ಗೊತ್ತಿಲ್ಲ. ಅಂತಿಮವಾಗಿ ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಬೇಕು. ಅಲ್ಲಿ ಬೆಳಗಾವಿಯಲ್ಲೂ ಕೂಡ ಹೋರಾಟ ಮಾಡೋಕ್ಕೆ ಸಿದ್ಧತೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನೀರು ಕೊಡಲ್ಲ ಚರ್ಚೆ ಅದನ್ನೇ ಹೇಳಿದಿಲ್ಲ. ಚರ್ಚೆ ನಡೀತಾ ಇದೆ. ಸ್ಟ್ರೈಕ್ ಕೂಡ ಈಗಾಗಲೇ ಮಾಡಿದ್ದಾರೆ. ಅಂತಿಮವಾಗಿ ಸರ್ಕಾರ ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಬೇಕು. ಓಕೆ, ನೋಡೋಣ. ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಏನೋ ಅದು ಪೊಲೀಸರು BC ಅವ್ರು ಮಾಡ್ತಾರೆ. ನೋಡೋಣ, ಕಾದು ನೋಡೋಣ.